ನಮಸ್ತೆ. ಆ, ಉಪೇಂದ್ರ ಸರ್ ನಮಸ್ತೆ. ಹಾಗೆ ಒಂದು ಶ್ಲೋಕ: ನಿತ್ಯಾಯ ನಿರ್ವರ್ಧಾಯ ಸತ್ಯಾನಂದ ಚಿದಾತ್ಮನೆ ಸರ್ವಾಂತರಾತ್ಮನೆ ಶ್ರೀಮದ್ ವೆಂಕಟೇಶ್ವರಾಯ ಮಂಗಳಂ. ಈ ಶ್ಲೋಕನ ನನಗೆ ಸ್ವಾಮಿ ವೆಂಕಟೇಶ್ವರ ಅವರು ಬರುವಾಗ ಋಷಿಗಳು ಬೋಧನೆ ಮಾಡಿದ್ದು. ಈ ಶ್ಲೋಕನ ಡೈಲಿ ಬೆಳಿಗ್ಗೆ ಹೇಳ್ಬೋದು ಎಲ್ರೂ, ಸ್ವಾಮಿ ಕೃಪೆ ಪಾತ್ರರಾಗಬಹುದು. ಹಾಗೆ ಒಂದು 3 ಪ್ರಶ್ನೆಗಳಿವೆ, ಅದಕ್ಕೆ ಉತ್ತರ ಬಂದಿದೆ ಧ್ಯಾನದಲ್ಲಿ ಮೊಸಳೆ ಕಂಡಿದೆ. ಆ ಮೊಸಳೆ ಮುಖಾಂತರ ಸ್ವಾಮಿ ನನಗೆ ಕೆಲವು ಸಂದೇಶ ಕೊಟ್ಟಿದ್ದಾರೆ. ಹಾಗೆ ಇನ್ನು 2ನೇದು ಗುಜರಾತ್ ಆ ಕಡೆ ಮತ್ತು ಇದು ರಾಜಸ್ಥಾನ ಬಾರ್ಡರ್ ಇದೆಯಲ್ಲ ಆ ಕಡೆ ಒಂದು ಉಗ್ರಗಾಮಿಗಳಿಂದ ಬೆಂಕಿ ಅನಾಹುತ ಕಂಡಿದ್ದೀನಿ, ಅದೊಂದು. ಆಮೇಲೆ ಧ್ಯಾನ ಅಂದ್ರೆ ಏನು, ಇದು ಸಾಮಾನ್ಯವಾಗಿ ಎಲ್ರು ಧ್ಯಾನ ಮಾಡೋದು ಅಂದ್ರೆ ನಾರ್ಮಲ್ ಆಗಿ ತಗೋತಾರೆ. ಅದು ಆ ತರ ಅಲ್ಲ, ಅದೊಂದು ಸಬ್ಜೆಕ್ಟ್ ಇದ್ದಂಗೆ. ಅದ್ರ ಬಗ್ಗೆ ಮತ್ತೆ ಧ್ಯಾನವನ್ನು ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು, ಅದರಿಂದ ಉಪಯೋಗ ಏನು, ಮುಂದೆ ನಮಗಾಗಂತ ಉಪಯೋಗ ಏನು, ಇದನ್ನ ಹೇಳೋಣ. ಮೊಸಳೆ ಅಂತ ಹೇಳಿದ್ರಿ, ಆ ಮೊಸಳೆ ಯಾವ ರೀತಿ ಸೂಚನೆ ಏನ್ ಕೊಟ್ಟಿದೆ, ಏನ್ ಹೇಳಿದ್ದಾರೆ? ಅದು ಹೆಂಗೆ ಅಂದ್ರೆ, ಮೊದ್ಲು ಒಂದು ಅಂಶ ಪಕ್ಷಿ, ಬಾತುಕೋಳಿ ಇವು ಬಂದಾಗ ಅವು ಸಹನ ಪಕ್ಷಿಗಳು. ಅದನ್ನ ಸ್ವಾಮಿ ಬಂದು ಅದ್ರ ಮೇಲೆ ಕೂತ್ಕೋತಾರೆ, ಆನಂದ ಪಡ್ತವೆ ಅವು. ಸ್ವಾಮಿ ಬಂದ ತಕ್ಷಣ ಸಾಕ್ಷಾತ್ ಪರಮಾತ್ಮನೇ ಬಂದಿದ್ದಾರೆ ಅಂದ್ಬಿಟ್ಟು ಖುಷಿಯಿಂದ ಸಂತೋಷ ಪಟ್ಟು ಅವು ಸಲಿಗೆಯಿಂದ ಸ್ವಾಮಿಗೆ ತಮ್ಮ ಒಂದು ಹರ್ಷ ವ್ಯಕ್ತಪಡಿಸ್ತವೆ, ಅವರ ನಡೆ ನುಡಿ ಅವ್ರ ನೋಡೋ ಮುಖಾಂತರ. ಹಂಗೆ ನವಿಲು ಕೂಡ ಸ್ವಾಮಿ ನೋಡಿ ತುಂಬಾ ಖುಷಿಯಾಗಿ ಸಂತೋಷ ವ್ಯಕ್ತಪಡಿಸ್ತದೆ. ಆವಾಗ ಅದ್ರ ಮೇಲೂ ಹೋಗಿ ಕೂತ್ಕೋತಾರೆ, ಆವಾಗ ಅದು ಇನ್ನೂ ಆನಂದ ಪಡುತ್ತೆ. ಆದ್ರೆ ಈ ಮೊಸಳೆ ಅನ್ನೋದೇನ್ ಮಾಡುತ್ತೆ, ಅದ್ರ ಮೇಲೆ ಹೋಗಿ ಕೂತ್ಕೊಂಡಾಗ ಅದು ಅದರದೇ ಆದ ಒಂದು ಇವಾಗ ಹೆಂಗಿದೆ ಆ ರೀತಿ ಅದರಲ್ಲಿ ಮನೋಭಾವ ಇರುತ್ತೆ. ಅವ್ರು ಕೂತ್ಕೊಂಡ ತಕ್ಷಣ ಇದು ಯಾವ್ದೋ ಒಂದು ಬಂದು ಕೂತಿದೆ, ನನ್ಗೆ ಆಹಾರವಾಗುತ್ತೆ ಅಂದ್ಬಿಟ್ಟು ಅದು ತಿಂದಾಕ್ ಬಿಡ್ಬೋದು ಅನ್ನೋ ಒಂದು ಇದರಲ್ಲಿ ಮೈಯನ್ನ ಆ ಕಡೆ ಈ ಕಡೆ ಹೊರಳಿಸುತ್ತೆ ಅವ್ರನ್ನ ಹಿಡಿಯಕ್ಕೆ. ಆವಾಗ ಇದು ಕ್ರೂರ ಪ್ರಾಣಿ ಇದನ್ನ ಬುದ್ಧಿ ಬಿಟ್ಟಿಲ್ವಲ್ಲ, ಅದನ್ನ ಬಿಡಿಸ್ಬೇಕು ಅಂದ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಅದ್ರ ಮೇಲೆ ಕೂತ್ಕೊಂಡು ಸವಾರಿ ಮಾಡ್ತಾರೆ. ಅದರಿಂದ ಎಷ್ಟು ಶಕ್ತಿ ಇದೆ ಅದ್ರ ಶಕ್ತಿನೆಲ್ಲ ಪ್ರಯೋಗ ಮಾಡುತ್ತೆ ಅದು. ಅದ್ರ ಮುಖಾಂತರ ಇವರು ಕಲ್ಕಿ ಪರಮಾತ್ಮ ಮೇಲೆ ಕೂತ್ಕೊಂಡು ಆಟ ಆಡೋ ರೀತಿ ಆಡ್ತಾ ಇರ್ತಾರೆ. ಆಡ್ಬೇಕಾದ್ರೆ ಅದು ಸುಸ್ತಾಗ್ಬಿಡುತ್ತೆ, ಸಾಕಾಗಿ ಅದರ ಕ್ರೂರತೆಯನ್ನ ಪ್ರದರ್ಶನ ಮಾಡಕ್ ಹೋಗಿ ಅವ್ರನ್ನ ನುಂಗಾಕ್ಬೇಕು ಅಂತ ಹೋಗಿ ಸಾಕಾಗ್ಬಿಡುತ್ತೆ. ಆಮೇಲೆ ಅದು ಶಕ್ತಿ ಸಾಲದೇನೆ ನಿಸ್ಶಕ್ತಿಯಾಗಿ ಇದು ಸಾಮಾನ್ಯ ಅಲ್ಲ, ಇದೇನೋ ಒಂದು ಶಕ್ತಿ ಇರೋದು ಅಂತ ಇದು ಅಂತ ಲಾಸ್ಟ್ ಗೊತ್ತಾಗುತ್ತೆ ಅದಕ್ಕೆ. ವ್ಯಕ್ತಿ ಇದು ಸಾಮಾನ್ಯ ವ್ಯಕ್ತಿ ಅಲ್ಲ, ಇದು ಏನೋ ಒಂದು ಸತ್ವ ಇರೋ ಅಂತ ಇದು ಅಂತ ಗೊತ್ತಾದಾಗ ಅವರು ಅದರ ಎಡೆಮುಡಿ ಕಟ್ಟಿ ಹೊರಗಡೆ ಬೀಸಾಕ್ತಾರೆ. ಅದನ್ನ ದೃಶ್ಯ ಮುಖಾಂತರ ನೋಡಿದ್ದೀನಿ. ಆದ್ರೆ ಇದರಿಂದ ಏನ್ ತಿಳ್ಕೊಬೇಕು ಅಂದ್ರೆ, ಆ ನವಿಲು ಮತ್ತೆ ಬಾತುಕೋಳಿ ಹಂಸ ಪಕ್ಷಿ ಅವು ಸಹನೆಯಿಂದ ಪ್ರೀತಿಯಿಂದ ಅವಕ್ಕೆ ಸ್ವಾಮಿಗೆ ಅವರಲ್ಲಿ ಇರೋಂಥ ಗುಣನ ಪ್ರದರ್ಶನ ಮಾಡ್ದು. ಸಹನೆ ತಾಳ್ಮೆ ಭಕ್ತಿಯಿಂದ ಅವ್ರಿಗೂ ಆನಂದ ಆಯ್ತು, ಅವಕ್ಕೂ ಹರ್ಷ ಆಯ್ತು, ಆನಂದ ಆಯ್ತು, ಮನಸ್ಸು ಉಲ್ಲಾಸ ಆಯ್ತು. ಅವು ಖುಷಿಯಿಂದ ಸ್ವಾಮಿಗೂ ಖುಷಿ ಕೊಟ್ಟು ತಾವು ಖುಷಿಯಿಂದ ಪ್ರಪಂಚದಲ್ಲಿ ಬದುಕಂತ ಅರ್ಹತೆ ಪಡ್ಕೊಂಡ್ರು. ಆದ್ರೆ ಇದು ಮೊಸಳೆ ಏನ್ ಮಾಡ್ತು ಹೇಳಿ, ಶಕ್ತಿ ಪ್ರದರ್ಶನ ಮಾಡ್ತು. ಹಂಗಾಗಿ ಲಾಸ್ಟ್ಗೆ ಸ್ವಾಮಿ ಎಡೆಮುಡಿ ಕಟ್ಟಿದಾಗ ಗೊತ್ತಾಯ್ತು ಅದಕ್ಕೆ. ಕಟ್ಟಿ ಅದನ್ನ ಹೊರಗಡೆ ಬೀಸಾಕ್ತಾರೆ. ಆ ರೀತಿ ಕೆಲಸ ಇವಾಗ ನಡೀತಾ ಇದೆ ಸ್ವಾಮಿ ಕಡೆಯಿಂದ. ಹಂಗಾಗಿ ಅಥವಾ ಅದು ಬಂಡತನ ಅಥವಾ ಏನು ಅವರು
ವ್ಯಕ್ತಿತ್ವಗಳು ಈ ತರ ಹೊರ ಹಾಕ್ದವ್ರಿಗೆ ಅದು ಭಗವಂತ ಕಲ್ಕಿಯವರು ಈ ತರ ಹೆಡೆಮುರಿ ಕಟ್ತಾರೆ ಮುಂದಕ್ಕೆ ಅನ್ನೋದು ಇದರಿಂದ ತಿಳಿಸಿದ್ದಾರೆ ನನಗೆ ದೃಶ್ಯ ಸಮೇತ. ನಾನು ಯಾಕೆ ಅಂದ್ರೆ ದೃಶ್ಯನ ಅದ್ರಲ್ಲೂ ಏನೋ ಒಂದು ಅರ್ಥ ಇರುತ್ತೆ ಹೇಳಿರ್ತೀನಿ. ಇತ್ತೀಚೆಗೆ ಕೆಲವೊಂದು ವಿವರಣೆ ಮಾಡ್ತಾ ಇದ್ದೀನಿ, ಮೊದ್ಲು ವಿವರಣೆ ಮಾಡ್ತಾ ಇರ್ಲಿಲ್ಲ. ಯಾಕೆಂದ್ರೆ ಅದರಿಂದ ತಿಳ್ಕೊಳ್ಳೋ ಅಂತ ಕಾಲ ಇರ್ಲಿಲ್ಲ ಅವಾಗ. ಇವಾಗ ಎಲ್ಲರಿಗೂ ಮನದಟ್ಟಾಗಿದೆ. ಕೆಲವು ವಿಷಯಗಳು ಹೇಳಿದಾಗ ಅದನ್ನ ಕಾದ್ ನೋಡ್ತಾರೆ. ಎಲ್ಲಾದ್ರೂ ಒಂದು ಅದು ಘಟನೆ ನಡೆದಾಗ ಇದ್ರಲ್ಲಿ ಸತ್ಯ ಇದೆ, ಏನೋ ಒಂದು ನಿಗೂಢತೆ ಅಡಗಿದೆ, ಒಂದು ದೇವರು ಅನ್ನೋದನ್ನ ಸೂಕ್ಷ್ಮವಾಗಿ ಅರ್ಥಕೊಂಡಿದ್ದಾರೆ ಇವಾಗ. ಹಂಗಾಗಿ ಮನವರಿಕೆ ಆಗ್ಬಿಡ್ತದೆ ಈಗ ಜಲ್ದಿ. ಮತ್ತೆ ಗುರುಗಳೇ, ಈಗ ಇನ್ನೊಂದು ಗುಜರಾತ್ ಮತ್ತೆ ಬಾರ್ಡರ್ ಹೇಳಿದ್ರಿ, ರಾಜಸ್ಥಾನ್ ಬಾರ್ಡರ್ ಯಾವ ರೀತಿ ಏನಾಯ್ತು ಅಲ್ಲಿ? ಮಲಕ್ಕ ಡ್ರಾನ್ ಅಂತ ಹೇಳಿದ್ರು ನನಗೆ, ಒಂದು ವಾಯ್ಸ್ ಮುಖಾಂತರ ಕಿವಿನಲ್ಲಿ ಹೇಳಿದ್ರು ಬಂದು. ಮಲಕ್ಕ ಡ್ರಾನ್ ಅಲ್ಲಿ ಬೆಂಕಿ ಅನಾಹುತ ಆಗುತ್ತೆ ಅಂತ ದೃಶ್ಯ ನನಗೆ ಕಿವಿನಲ್ಲಿ ವಾಯ್ಸ್ ಬಂತು, ಮುಂದೆ ದೃಶ್ಯ ಕಾಣ್ತಾ ಇತ್ತು ಬೆಂಕಿಯಿಂದ. ಆದ್ರೆ ಒಂದು ಫೇಸ್ ಬಂತು, ಅದು ಉಗ್ರಗಾಮಿ ಆಗಿದ್ದಾನೆ, ಅವನು ಬ್ಲಾಸ್ಟ್ ಮುಖಾಂತರ ಬೆಂಕಿ ಹಚ್ತಾನೆ, ಇಲ್ಲಿ ಬೆಂಕಿ ಹತ್ತಿ ಉರಿತಿದೆ ಅಂತ. ಅಲ್ಲಿ ನಮ್ಮ ಗುಜರಾತ್ ಇದೆಯಲ್ಲ, ಅದು ಅಲ್ಲಿ ಸರ್ಚ್ ಮಾಡಿದಾಗ ಗೂಗಲ್ ಅಲ್ಲಿ ಮಲ್ಲಕ್ಕಿ ದಾನಿ ಅಂತ ಒಂದು ಹಾಸ್ಪಿಟಲ್ಗಳು ಬರ್ತವೆ ಕೆಲವು, ಅದರಲ್ಲಿ ಅಲ್ಲಿಗೆ ಬಾರ್ಡರ್ ಹತ್ರ ಇರೋದ್ರಲ್ಲಿ ಏನೋ ಒಂದು ಅದರ ಸರೌಂಡಿಂಗ್ ಅಲ್ಲಿ, ಆ ಬಾರ್ಡರ್ ಸರೌಂಡಿಂಗ್ ಅಲ್ಲಿ ಒಂದು ಬೆಂಕಿ ಅನಾಹುತ ಆಗುವಂತ ಚಾನ್ಸ್ ಇದೆ. ಅದನ್ನ ನೋಡಿದೀನಿ. ಅದರಿಂದ ಸ್ವಲ್ಪ ಇವಾಗ ಅದು ಬೇರೆ ಕಡೆಯಿಂದ ಸಂದೇಶ ತಿಳಿಸಿದೀನಿ. ಇದು ನಮ್ಮ ಜನರಿಗೂ ಗೊತ್ತಿರ್ಲಿ, ನಮ್ಮ ಈ ನಮ್ಮ ಚಾನೆಲ್ ನೋಡೋರು, ದಶರಥ ರಾಮ ಚಾನೆಲ್ ನೋಡೋರ್ಗೂ ಗೊತ್ತಿರ್ಲಿ ಅಂತ ಹೇಳ್ತಾ ಇದ್ದೀನಿ. ಅದೊಂದು ಘಟನೆ ನೋಡಿದ್ದೀನಿ, ಅದು ತಕ್ಷಣದಲ್ಲಿ ನಡೀತಿದೆ. ಯಾವಾಗ ನಡೀಬಹುದು ಅಂತ? ಇದು ಇನ್ನೊಂದು ಒಂದು ತಿಂಗಳು 2 ತಿಂಗಳು ಒಳಗಡೆನೆ ನಡೀಬಹುದು. ಯಾಕೆಂದ್ರೆ ಉಗ್ರಗಾಮಿಗಳದ್ದು ಜಲ್ದಿ ನಡೆದು ಬಿಡುತ್ತೆ, ವಾರದಲ್ಲೂ ನಡೀಬಹುದು. ಯಾಕೆಂದ್ರೆ ನನಗೆ ತೋರಿಸ್ತು ಒಂದು ವಾರ 1 ತಿಂಗಳು ಒಳಗಡೆ ಘಟನೆಗಳಾಗ್ತಾ ಇವೆ. ಮತ್ತೆ ಈಗ ಧ್ಯಾನ ಬಗ್ಗೆ ಹೇಳಿದ್ರಿ, ಧ್ಯಾನ ಯಾವ ರೀತಿ ಮಾಡ್ಬೇಕು, ಯಾವ ರೀತಿ ಧ್ಯಾನ ಅಂದ್ರೆ ಏನು ಅಂತ ಹೇಳಿ. ಮತ್ತೆ ಹಲವಾರಿಗೆ ಏನಾಗುತ್ತೆ, ಕಲ್ಪನೆ ಲೋಕದಲ್ಲೂ ಮಾತಾಡ್ತಾರೆ. ಈಗ ನಾವು ಕಣ್ಮುಚ್ಚಿದ ತಕ್ಷಣ ನಮ್ಮ ಧ್ಯಾನ ಕಲ್ಪನೆಗಳು ಬರ್ತಾ ಇರ್ತವೆ. ಅದನ್ನು ನಾವು ಧ್ಯಾನದಲ್ಲಿ ಬಂದಿರೋದಂತೂ ನಮ್ಗೆ ಅನ್ಕೊಳ್ಳೋ ರೀತಿಯಲ್ಲಿ ನಮ್ಗೆ ಭಾಸಗಳು ಆಗುತ್ತೆ. ಯಾವ ರೀತಿ ಧ್ಯಾನ ಅಂದ್ರೆ ಏನು, ಅದು ಯಾವಾಗ ಅದು ಧ್ಯಾನ ಪರಿಪೂರ್ಣ ಆಗೋದು ಯಾವಾಗ ತಿಳಿಸಿ. ಇವಾಗ ನಾವು ಭೂಮಿ ಏನಾಗಿದೆ ಅಂದ್ರೆ ಈ ಟೈಮ್ಗೆ ಅಳವಡಿಸಿದ್ದಾರೆ. ಗಡಿಯಾರ ಕೆಟ್ಟಿ ನಿಂತಿದಾಗ, ಗಡಿಯಾರದ ರೀತಿ ನಮ್ಮ ಭೂಮಿ ಕೆಟ್ಟಿ ನಿಂತಿತ್ತು. ಇಲ್ಲಿ ನಾಸ್ತಿಕತೆ ಜಾಸ್ತಿ ಆಗಿ, ಭೂಮಿ ಭಾರ ಜಾಸ್ತಿ ಆಗಿ ನಾಸ್ತಿಕತೆಯಿಂದ ಕೆಟ್ಟಿ ನಿಂತಿದಾಗ ನಮ್ಮ ಅಮರ ಗುರುಗಳು ಅದನ್ನ ಭೂಮಿ ಒಂದು ಸೋಲಾರ್ ಸಿಸ್ಟಮ್ ನ ತಗೊಂಡೋಗಿ ಅಳವಡಿಸಿದ್ರು. ಯಾವುದು ನಮ್ಮ ಗಡಿಯಾರ ಯಾವ ರೀತಿ ನಾವು ಮುಂದೆ ಟೈಮ್ಗೆ ಕರೆಕ್ಟ್ ಟೈಮ್ ನಿಲ್ಲಿಸಿ ಮೂವ್ ಮಾಡಿಸ್ತೀವಿ ಆ ತರ. ಆದ್ರೆ ಇವಾಗ ಆ ಟೈಮ್ ಇವಾಗ ನಿಂತಿತ್ತಲ್ಲ, ಆ ಟೈಮಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ, ಅದರ ಪಥಕ್ಕೆ ಹೋಗ್ಬೇಕಾದ್ರೆ ಟೈಮು ಅಡ್ಜಸ್ಟ್ ಮಾಡ್ಬೇಕಲ್ವ, ಫುಲ್ ಫಾಸ್ಟ್ ಹೋಗ್ತಾ ಇದೆ ಭೂಮಿ. ಫುಲ್ ಫಾಸ್ಟ್ ಹೋಗೋದ್ರಿಂದ ಸೋಲಾರ್ ಸಿಸ್ಟಮ್ ಸತ್ಯದ ಕಡೆ ಹೋಗ್ತಾ ಇದೆ. ಸತ್ಯದ ಶನಿಮಾತ್ಮ ಗ್ರಹ, ಶನಿ ಗ್ರಹ ಅಂತ ಮೊದ್ಲೊಂದ್ಸರಿ ಹೇಳಿದ್ವಿ, ಅವರು ದಾಟಿ ಗುರು ಗ್ರಹ ದಾಟಿ ಮಂಗಳ ಗ್ರಹ ಇದೆಯಲ್ಲ ಅದನ್ನು ದಾಟ್ತಾ ಇದ್ದಾರೆ ಇವಾಗ ಮಂಗಳ ಗ್ರಹ. ಹಂಗಾಗಿ ಇವಾಗ ಏನಾಗಿದೆ ಅಂದ್ರೆ, ಹಂಗಾಗಿ ನಾವು ಪೂಜೆ ಮಾಡ್ತಕ್ಕಂಥದ್ದು 1ನೇ ಕ್ಲಾಸ್ 2ನೇ ಕ್ಲಾಸ್ ಓದ್ತೀವಲ್ಲ ಆ ರೀತಿ. ಆಮೇಲೆ ನಾವು ಪೂಜೆ ಮಾಡ್ಬಿಟ್ಟು ಅದ ಪೂಜೆನಲ್ಲಿ ಇರ್ತಕ್ಕಂಥದ್ದು ದೇವರ ಒಂದು ಕಥೆಗಳ ರೀತಿನಲ್ಲಿ ತಿಳ್ಕೊಳ್ಳೋದು, ಓದಿ ತಿಳ್ಕೊಳ್ಳೋದು ಅಥವಾ ಕೇಳಿ ತಿಳ್ಕೊಳ್ಳೋದು, ಇದು 7ನೇ ಕ್ಲಾಸಿಂದ SSLC ತನಕ ಇದ್ದಂಗೆ ಯಾವುದು ನಾವು ತಿಳ್ಕೊಳ್ಳೋದು, ಅದನ್ನ ತಿಳ್ಕೊಳ್ಳೋದು. ಯಾಕೆಂದ್ರೆ ಅಲ್ಲಿ ತನಕ ಒಂದು ನಮ್ಮಲ್ಲೂ ಒಂದು ನಾಸ್ತಿಕತೆ ಬಂದು ಹೋಗುತ್ತೆ. ಯಾಕೆಂದ್ರೆ ಓದೋ ಅಂತ ಬುಕ್ ಅಲ್ಲಿ ಕೆಲವರು ನಾಸ್ತಿಕತೆ ಹರಡ್ತಾರೆ. ನಮ್ಮ ಮನೆಯಲ್ಲಿ ಸುತ್ತಮುತ್ತ ನಮ್ಮ ಸಾಂಸ್ಕೃತಿಕ ಚಟುವಟಿಕೆ ನೋಡಿದಾಗ ಆಸ್ತಿಕತೆ ಬರುತ್ತೆ. ಎರಡೂ ಇರ್ತವೆ, ಇಲ್ಲಿ ಮಿಶ್ರವಾಗಿರ್ತವೆ. ಯಾವುದನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ. ಕೆಲವು ಜನಗಳು ಆಸ್ತಿಕತೆ ಆಯ್ಕೆ ಮಾಡ್ಕೋತಾರೆ, ಕೆಲವರು ನಾಸ್ತಿಕತೆ ಆಯ್ಕೆ ಮಾಡ್ಕೋತಾರೆ. ಆವಾಗ
ಇದ್ರಲ್ಲಿ ಅರ್ಥ ಮಾಡ್ಕೊಂಡಿರ್ತಾರಲ್ಲ ಆಸ್ತಿಕತೆಯಿಂದ ಅವ್ರಿಗೆ ಅವರು ಆ ಭಾಗದವ್ರು ಏನ್ ಮಾಡ್ತಾರೆ, ಧ್ಯಾನದ ಕಡೆ ಇಂಟ್ರೆಸ್ಟ್ ಬರುತ್ತೆ ಅವ್ರಿಗೆ. ಕಷ್ಟ ಸುಖ ಇದು ಒಂದು ಸಂತೋಷ ಅಂದ್ರೇನು ಇವೆಲ್ಲ ಕ್ಷಣಿಕವಾಗಿ ಬರೋ ಅಂಥದ್ದು, ಇದು ಸ್ಥಿರವಾಗಿರಲ್ಲ. ಒಂದು ಖುಷಿ ಅನ್ನೋದು ಬರುತ್ತೆ ಹೋಗುತ್ತೆ, ಕಷ್ಟ ಅನ್ನೋದು ಬರುತ್ತೆ ಹೋಗುತ್ತೆ. ದಿನನಿತ್ಯದಲ್ಲಿ ನಮ್ಮ ಜೀವನದ ಒಂದು ಸ್ಥಿರತೆ ಅನ್ನೋದು ಲಾಸ್ಟ್ಗೆ ಉಳಿಯದೆ ಮನಸ್ಸನ್ನ ಸ್ಥಿರವಾಗಿ ಇಟ್ಕೊಂಡು ಧ್ಯಾನ ಸ್ವರೂಪದಲ್ಲಿ ಇರೋ ಅಂಥದ್ದು. ಅದನ್ನ ಡಿಗ್ರಿ ಅಂತ ಹೇಳ್ಬೋದು. ಇವಾಗ ಒಂದ್ ಫಸ್ಟ್ ಡಿಗ್ರಿಯಿಂದ ಅವರು ಫೈನಲ್ ಡಿಗ್ರಿ ಪಡೀತಾರಲ್ಲ, ಈಗ 3 ವರ್ಷ ಆದ್ಮೇಲೆ ಒಂದು ಮಾಸ್ಟರ್ ಡಿಗ್ರಿ ಅಂತ ಹೇಳ್ತೀವಲ್ಲ, ಆ ರೀತಿ ಇದು 5 ವರ್ಷ ಕಂಪಲ್ಸರಿ ಡಿಗ್ರಿ ಇದ್ದಂಗೆ ಒಬ್ಬ ವ್ಯಕ್ತಿಗೆ ಯಾವುದು ಧ್ಯಾನ ಅನ್ನೋದು. ಆ ಧ್ಯಾನನ ಯಾರಿಂದ ಪಡ್ಕೊಳ್ತೀವಿ, ಯಾವ ರೀತಿ ಪಡ್ಕೊಳ್ತೀವಿ ಅನ್ನೋದು ಮುಖ್ಯ. ತಿಳ್ಕೊಂಡು ಪಡ್ಕೋಬಹುದು, ಒಬ್ಬರ ಒಳ್ಳೆ ಗುರುಗಳಿಂದ ಕೇಳಿ ಅವರಿಂದ ಅನುಸರಿಸಿ ಪಡ್ಕೋಬಹುದು, ಅಥವಾ ಅವ್ರ ಭಕ್ತಿಯಿಂದ ಪಡ್ಕೋಬಹುದು. ಭಕ್ತಿಯಿಂದ ಅಂದ್ರೆ ಅವ್ರ ಭಕ್ತಿಯಲ್ಲಿ ನಡೆದಾಗ ಅವರ ಜೀವನದ ಕ್ರಮಗಳಲ್ಲಿ ಸುತ್ತಮುತ್ತ ಇರೋ ಅಂತ ಘಟನೆಗಳನ್ನೆಲ್ಲ ನೋಡಿ ಅವ್ರಿಗೆ ಒಂದು ಗುರು ಇರ್ತಾರೆ ಮನಸ್ಸಲ್ಲಿ, ಮಾರ್ಗ ಅನ್ನೋದು ಬಂದ್ಬಿಟ್ರೆ ಅವರೇ ಗುರುವಾಗಿ ಮಾರ್ಗದರ್ಶನ ಇರ್ತಾರೆ ಮನಸ್ಸಲ್ಲಿ. ಆ ಮನಸ್ಸು ಮುಖಾಂತರನು ನಾವು ಧ್ಯಾನ ಪಡ್ಕೋಬಹುದು, ಭಕ್ತಿ ಮಾರ್ಗ. ಹಂಗಾಗಿ ಈಗ ಸನ್ಯಾಸಿ ಮಾರ್ಗ ಅಂದ್ರೆ ಸನ್ಯಾಸತ್ವ ಎಲ್ಲರೂ ಸ್ವೀಕರಿಸಕ್ಕಾಗಲ್ಲ, ಅದು ನೋಡಕ್ ಮಾತ್ರ. ಆದ್ರೆ ಫ್ಯಾಮಿಲಿ ಒಳಗಡೆ ಇದ್ಕೊಂಡು ವೈರಾಗ್ಯ ತಾಳಿ ಸನ್ಯಾಸತ್ವ ಜೀವನ ಮಾಡೋದು, ಅದು ಹೊರಗಡೆ ಕಾಣೋದಂತಲ್ಲ. ಫ್ಯಾಮಿಲಿ ಮೇನೆ, ಆದ್ರೆ ಒಳಗಡೆ ನಾವು ಸ್ಥಿರವಾಗಿರ್ಬೇಕು, ಸನ್ಯಾಸತ್ವ ಜೀವನ ಮಾಡಬೇಕು. ಇದೆಲ್ಲ ಅಂತರಾಳದಲ್ಲಿ ನಡ್ತಕ್ಕಂಥ ಕ್ರಿಯೆ. ಹಂಗಾಗಿ ಧ್ಯಾನನ ಯಾವ ರೀತಿ ಮಾಡಬೇಕು ಮೊದಲನೇ ಸ್ಟೆಪ್ ಅದನ್ನೆಲ್ಲ ಇವಾಗ ಹೇಳಿದೀವಿ. ನಮ್ಮ ಗ್ರೂಪ್ಲೆಲ್ಲ ವಿಡಿಯೋಗಳು ನೋಡ್ತಾ ಇದ್ದಾರೆ, ಅದನ್ನು ಅನುಸರಣೆ ಮಾಡ್ತಾ ಇದ್ದಾರೆ. ನಮ್ಮ ಎಲ್ಲಾ ನದಿಗಳು ಸೇರಿದಂಗೆ ಧ್ಯಾನ ಯಾರೇ ಕಲಿಸಿದ್ರು ಅವೆಲ್ಲ ಒಂದೇ ಮಾರ್ಗ ಸೇರುತ್ತೆ. ಅದನ್ನು ಫಾಲೋ ಮಾಡ್ಕೊ ಬನ್ನಿ, ಯಾವುದೇ ಚಂಚಲತೆ ಬೇಡಿ. ಈಗ ನಮ್ಮ ಧ್ಯಾನದ ಪ್ರಕಾರ ಓಂ ನಮ ಶಿವಾಯ, ಹರಿ ಓಂ ನಮ ಶಿವಾಯ, ಅಮರ 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 ಹೋಗಿ ರಾಮ 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 ಆಯ್ತದೆ. ಇಷ್ಟು 3 ಮಂತ್ರನು ಅರ್ಧ ಗಂಟೆನಲ್ಲಿ ಜಪ ಮಾಡಿ. ಯಾಕೆ ಅಂದ್ರೆ ಅರ್ಧ ಗಂಟೆ ಅಂದಾಗ ಮಾಡ್ಬೇಕು ಅಂತಿದ್ರೆ, ಈಗ ಧ್ಯಾನ ಅಂದ್ರೆ ಕೆಲವರಿಗೆ ಒಂದು ಅದ್ರ ಬಗ್ಗೆ ತಿಳುವಳಿಕೆ ಇರೋದಿಲ್ಲ. ಧ್ಯಾನ ಅಂತಂದ್ರೆ ಕಣ್ಮುಚ್ಕೊಂಡು ಬರೀ ತಪಸ್ಸಿನ ಆಕಾರದಲ್ಲಿ ಕೂತ್ಕೊಂಡು ಕಣ್ಮುಚ್ಕೊಂಡು ಕೂತ್ಕೊಂಡ್ರೆ ಅದೇ ಧ್ಯಾನ ಅಂತ ಆಗ್ಬೋದಾ, ಅಥವಾ ಪಠನೆ ಏನಾದ್ರು ಮಾಡ್ಬೇಕಾ, ಅಥವಾ ಮನಸ್ಸಿನಲ್ಲಿ ಮಾಡ್ಬೇಕಾ, ಅಥವಾ ಬಾಯಿ ಬಿಟ್ಟು ಹೇಳ್ಬೇಕಾ? ಮತ್ತೆ ಏಕಾಗ್ರತೆ ಅನ್ನೋದು ದೃಷ್ಟಿ ಅಂದ್ರೆ ನಾವು ದೇವ್ರ ಬಗ್ಗೆ ಏಕಾಗ್ರತೆ ತಗೊಳ್ಬೋದು, ಯಾವ ರೀತಿ ಅದು ಇದು ಯಾವ್ದು ತಿಳುವಳಿಕೆ ಇಲ್ಲ. ನೇರವಾಗಿ ನಾವು ತಪಸ್ ಮಾಡಿ ಅಂದ್ರೆ ಧ್ಯಾನದಲ್ಲಿ ಆಕಾರದಲ್ಲಿ ಕೂತ್ಕೊಂಡು ನಾವು ಕಣ್ಮುಚ್ಕೊಂಡು ಕುಳಿತುಕೊಂಡ್ರೆ ಸಾಕು ಅನ್ನೋದು ಕೆಲವೊಂದು ನಂಬಿಕೆಗಳಿದೆ. ಆದ್ರೆ ಅದರ ಅರ್ಥ ಗೊತ್ತಿಲ್ಲ. ಅದೊಂದು ಚೂರು ಒಂದು 2 ಲೈನ್ಗಳಲ್ಲಿ ಬಿಡಿಸಿ ಹೇಳಿದ್ರೆ ಅನುಕೂಲ ಆಗುತ್ತೆ. ನಾವು ಸುಮಾರು ವಿಡಿಯೋದಲ್ಲಿ ಹೇಳಿರಂಗೆ ಇವಾಗ ವಾಕಿಂಗು ಅಥವಾ ಅವ್ರಿಗೆ ಸಾಮರ್ಥ್ಯ ಇದ್ರೆ ಜಾಗಿಂಗು ಮಾಡ್ಬೋದು. ಆಮೇಲೆ ಪ್ರಾಣಾಯಾಮ, ಕೆಲವು ನಮಗೆ ಒಂದು ಸರಳವಾದ ಪ್ರಾಣಾಯಾಮಗಳು ಮಾಡಿಕೊಂಡು, ಆಮೇಲೆ ನಾವು ಧ್ಯಾನ ವ್ಯವಸ್ಥೆ ಅಂದ್ರೆ ನಾವು ಸ್ಟ್ರೈಟ್ ಪದ್ಮಾಸನದಲ್ಲಿ ಸ್ಟ್ರೈಟ್ ಕೂತ್ಕೊಂಡು ದೃಷ್ಟಿನ ನೇರ ನೋಡ್ತಾ ಸ್ವಲ್ಪ ಬ್ಲರ್ ಆಗಿ ಬೆಳಕು ನೋಡ್ಬೇಕು. ಬೆಳಗಿನ ಸಮಯದಲ್ಲಿ ಕೂತ್ಕೊಂಡಾಗ ಆ ಬೆಳಕು ಇರೋ ಕಡೆ ಕೂತ್ಕೊಳ್ಳಿ, ಉತ್ತರ ಅಭಿಮುಖವಾಗಿ ಅಥವಾ ಪೂರ್ವ ಅಭಿಮುಖವಾಗಿ ಕೂತ್ಕೋಬಹುದು. ಕೂತ್ಕೊಂಡು ಸ್ಟ್ರೈಟ್ ಕೂತ್ಕೊಂಡು ಒಂದು ಶಿವಪ್ಪ ಅವರು ಧ್ಯಾನ ಮಾಡ್ತಾರಲ್ಲ, ಧ್ಯಾನ ವ್ಯವಸ್ಥೆ ಎಲ್ಲರಿಗೂ ಗೊತ್ತು, ಆ ತರ ಕೂತ್ಕೊಂಡು ನಾವು ಓಂ ನಮ ಶಿವಾಯ ಅಂತ ಮಂತ್ರ ಹೇಳ್ತಾ ಹೋಗೋದು. ಆ ಓಂ ನಮ ಶಿವಾಯ ಹೇಳ್ತಾ 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 ವಾಯ್ಸು ಸ್ಲೋ ಆಗ್ತಾ ಆಗ್ತಾ ಬಾಯಿಂದ ಹೇಳಿ ಅದನ್ನ ಹೃದಯಕ್ಕೆ ತಗೊಂಡೋಗ್ಬೇಕು. ಹೃದಯದಲ್ಲಿ ಜಪ ಮಾಡ್ತಾ ಮಾಡ್ತಾ ಹೋದಾಗ ಅದು ಬಾಯಿಂದ ಡೌನ್ ಆಗ್ತಾ ಹೋಗುತ್ತೆ. ಮಾತಲ್ಲಿ ಶರೀರನ ಫ್ರೀ ಬಿಡಬೇಕು, ಸ್ಟ್ರೈಟ್ ಕೂತ್ಕೊಂಡು ನಮ್ಮ ತಲೆ ಸ್ಟ್ರೈಟ್ ಇರಬೇಕು, ಬಾಡಿಗೆ ಸ್ವಲ್ಪ ಭಾರ ಹಿಂದೆ ಇದ್ರೂ ಪರವಾಗಿಲ್ಲ. ಆ ಮೂಗನ್ ನೇರಕ್ಕೆ ದೃಷ್ಟಿ ತರಬೇಕು. ಮೂಗನ್ ನೋಡ್ತಾ ಕೆಳಗಡೆ ಸ್ಟ್ರೈಟ್ ನೋಡ್ತಾ ನೋಡ್ತಾ ಕೆಳಗಡೆ ದೃಷ್ಟಿ ತಂದು ಓಂ ನಮ ಶಿವಾಯ ಮಂತ್ರ ಹೇಳಿದಾಗ ಅದರಲ್ಲಿ ನಮಗೆ ಗೊತ್ತಿಲ್ಲದೇನೆ ನಮ್ಮ ಉಸಿರಾಟಕ್ಕೆ ಬೆರ್ತೋಗ್ಬಿಟ್ಟಿರ್ತೀವಿ, ಸಂಪರ್ಕ ಆಗ್ಬಿಡ್ತದೆ.
ಆಮೇಲೆ ಹರಿ ಓಂ ನಮ ಶಿವಾಯದ ಅಂತ ಹೇಳಿದಾಗ ಇನ್ನೂ ಸ್ವಲ್ಪ ಆಳಕ್ಕೆ ಹೋಗ್ತೀವಿ. ಆ, ಆವಾಗ ನಮ್ಗೆ ಥಾಟ್ಗಳು ನೆಗೆಟಿವ್ ಥಾಟ್ ಬರೋದು ಕಮ್ಮಿ ಆಗ್ತಾ ಹೋಗುತ್ತೆ. ಬಂದ್ರು ಫಸ್ಟ್ ಬರ್ತಾ ಇರುತ್ತೆ, ಆಮೇಲೆ ಜಪ ಮಾಡ್ತಾ ಮಾಡ್ತಾ ಕಮ್ಮಿ ಆಗ್ತಾ ಹೋಗುತ್ತೆ. ಮತ್ತೆ ನಮ್ ದೇಹದಲ್ಲಿ ಅರ್ಸ ಬಂದಾಗ ದೇಹನ ಬೇರ್ಪಡಿಸ್ತಾ ಹೋಗ್ತೀವಿ. ಆಮೇಲೆ ಅಮರ 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 ಅಂತ ಹೇಳ್ದಾಗ ಉಸಿರಾಟ ಉಚ್ಛ್ವಾಸ ನಿಶ್ವಾಸ ಆಡ್ದಂಗ ಆಗುತ್ತೆ. ಅಮರ 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 ಅಂತ 2 ಅಕ್ಷರದಲ್ಲಿ ಅದು ಉಚ್ಛ್ವಾಸ ನಿಶ್ವಾಸ ಆಡ್ದಂಗಾಗುತ್ತೆ. ಅದು ರಾಮ ರಾಮ ಆದಾಗ ಉಚ್ಛ್ವಾಸ ನಿಶ್ವಾಸ ಫಾಸ್ಟ್ ಆಗುತ್ತಾ ಹೋಗುತ್ತೆ. ಆವಾಗ ನಮ್ಮ ಮನಸ್ಥಿತಿ ತಲ್ಲೀನವಾಗಿ ಇರ್ತೀವಿ ಧ್ಯಾನದ ಕಡೆ, ಅಂದ್ರೆ ಸ್ಥಿರತೆ ಕಡೆ. ಆವಾಗ ದೇಹದ ಒಂದು ದೇಹ ಇದೆ ಅನ್ನೋ ಒಂದು ಮನವರಿಕೆ ಇರಲ್ಲ, ನಮ್ಗೆ ಥಾಟ್ಗಳು ಯಾವ್ದು ನೆಗೆಟಿವ್ ಬರ್ತಾ ಇರಲ್ಲ. ಒಂದು ಸೂಕ್ಷ್ಮವಾದ ಒಂದು ಬೇರೆ ಪ್ರಪಂಚ ನೋಡ್ತಾ ಇರ್ತೀವಿ. ಆ ಪ್ರಪಂಚದಲ್ಲಿ ತಲ್ಲೀನರಾಗಬೇಕು ನಾವು. ಆ ಸ್ಥಿತಿನಲ್ಲಿ ಕೂತ್ಕೊಂಡು ಸ್ಮರಣೆ ಮಾಡ್ತಾ 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 ಕಂಪ್ಲೀಟ್ ಅದೇ ಸ್ಥಿತಿನಲ್ಲಿ ಕೂತ್ಕೊಬಿಟ್ರೆ ಸಾಕು. ನಿಮಗೆ ನಮ್ಮ ಋಷಿಗಳು ಅವರು ಸಂಪರ್ಕ ಮಾಡ್ತಾರೆ. ಯಾಕೆಂದ್ರೆ ಆ ಲೋಕಕ್ಕೆ ಹೋದಾಗನು ಅಲ್ಲಿ ಕಾಂಟ್ಯಾಕ್ಟ್ ಆಗ್ತಾರೆ. ಯಾರಾದ್ರೂ ಅಲ್ಲಿ ನಮ್ಗೆ ಬಂದು ಒಂದು ದೃಶ್ಯ ಮುಖಾಂತರನೋ ಒಂದು ನೆರಳು ಮುಖಾಂತರನೋ ಮೊದಲು ಅವರವರ ವೈಯಕ್ತಿಕವಾಗಿ ಎಷ್ಟು ಒಳಗಡೆ ಆಳವಾಗಿ ಇಳಿದಿದ್ದಾರೆ ಅದ್ರ ಮುಖಾಂತರ ಅವ್ರಿಗೆ ಒಂದು ಮನವರಿಕೆ ಆಯ್ತಾ ಹೋಗುತ್ತೆ. ಫಸ್ಟ್ ನೆರಳು ತರ ಬರೋದು, ಆ ಕಡೆ ಈ ಕಡೆ ಸುಳಿದಾಡೋದು, ಅಥವಾ ಋಷಿಗಳ ಪೇಸ್ ಬರೋದು, ಆಮೇಲೆ ಅವ್ರು ಏನೋ ಒಂದು ಹೇಳ್ದಂಗೆ, ಅಥವಾ ತಾಯಿ ಡೈರೆಕ್ಟ್ ಭಕ್ತಿ ಇದ್ರೆ ನಮ್ಮಲ್ಲಿ ಒಳ್ಳೆ ಗುಣಗಳು ಬೆಳೆಸ್ಕೊಂಡಿದ್ರೆ ತಾಯಿನೇ ಡೈರೆಕ್ಟ್ ಬಂದು ದರ್ಶನ ಕೊಟ್ಬಿಡ್ತಾರೆ. ಅವಾಗ ಸಂತೋಷ ಆಗುತ್ತೆ. ಏನೋ ಒಂದು ಹೊಸತನ ಇದೆಯಲ್ಲ, ತಾಯಿ ಡೈರೆಕ್ಟ್ ಆಗಿ ಫೋಟೋದಲ್ಲಿ ನೋಡ್ತಾ ಇದ್ವಿ, ಇವತ್ತು ನನ್ನ ಒಳಗಡೆನೆ ಒಂದು ದಿವ್ಯ ದೃಷ್ಟಿನಲ್ಲಿ ನೋಡಿದ್ನಲ್ಲ ಅಂತ ಒಂದು ದೈವ ಶಕ್ತಿ ಅವರಲ್ಲಿ ಆಗ್ಲೇ ಜಾಗೃತ ಆಗಿಬಿಟ್ಟಿರುತ್ತೆ. ನಮಗೂ ಆತ್ಮಕ್ಕೂ ಜೀವಾತ್ಮಕ್ಕೂ ಪರಮಾತ್ಮನಿಗೂ ಏನೋ ಒಂದು ಸಂಬಂಧ ಇದೆ, ಇದು ಸತ್ಯ ಅನ್ನೋದನ್ನ ಕಂಡು ಬೆಳಿಗ್ಗೆ ತಾವಾಗಿದೆ ಒಂದು ಯಾವುದು ಕೌಶಲ್ಯದಿಂದ ಕುತೂಹಲದಿಂದ ಆ ಟೈಮ್ಗೆ ಎಚ್ಚರ ಅಲಾರಾಮಾರು ಇಟ್ಕೊಂಡು ಎದ್ದು ಆ ಟೈಮ್ಗೆ ಕೂತ್ಕೊಬಿಡೋಣ, ಆ ಸ್ಥಿತಿ ತಲುಪೋಣ ಅನ್ನೋ ಒಂದು ಮನೋಭಾವ ಬರುತ್ತೆ. ಎಷ್ಟೇ ನಮ್ಗೆ ಮೈ ಕೈ ನೋವು ಇದ್ರೂನು ಇಲ್ಲ ಈ ಟೈಮ್ಗೆ ಎದ್ದು ಬಿಡ್ಬೇಕು, ನಾನು ನಿನ್ನೆ ಏನೋ ಒಂದು ಹೊಸತನ ನೋಡಿದ್ದೀನಿ, ಆ ಹೊಸತನ ಪಡ್ಕೋಬೇಕು ನಾನು ಅನ್ನೋದೊಂದು ಇನ್ನೊಂದು ಮನಸ್ಸು ಹೇಳ್ತಾ ಇರುತ್ತೆ. ಆವಾಗ ಈ ಮಲಗಿರಾಗ ಈ ಮಂದಗತಿನ ಬಿಟ್ಟು ಮನ್ಸು ಹೇಳುತ್ತಲ್ಲ, ನಿನ್ನೆ ಹೊಸತನ ಏನದು ಕಂಡಿದ್ದೀನಿ, ಆ ಕಡೆ ನಾ ಹೆಜ್ಜೆ ಹಾಕ್ಬೇಕು ಅಂತ ಪ್ರಯತ್ನ ಪಡ್ಬೇಕು. ನಾವು ಜೀವನದಲ್ಲಿ ಒಂದು ಹಣ ಸಂಪಾದನೆ ಮಾಡಕ್ಕೆ ಅಷ್ಟು ಪ್ರಯತ್ನ ಪಡ್ತೀವಿ, ಎಷ್ಟೋ ಟೈಮ್ ವೇಸ್ಟ್ ಮಾಡ್ಕೊಂಡು ಕೆಲಸ ಹುಡುಕೋ ಹೋಗ್ತೀವಿ. ಆದ್ರೆ ನಾವು ಮಲಗಿರೋ ಜಾಗದಿಂದ ಎದ್ದು ಕೂತ್ಕೊಂಡು ಒಂಚೂರು ಮುಖ ತೊಳ್ಕೊಂಡು ಅಥವಾ ಸ್ನಾನ ಮಾಡಿ ಭಕ್ತಿಯಿಂದ ಒಂದು ಅರ್ಧ ಗಂಟೆ ಕೂತ್ಕೋಬೇಕು ಅಷ್ಟೇ. ಇದರಲ್ಲಿ ನೀವು ದಿನವೆಲ್ಲ ಹೋಗಿ ಚಂಚಲತೆಯಿಂದ ಹುಡುಕಿ ಪಡೆಯುವಂತದಲ್ಲ. ಅರ್ಧ ಗಂಟೆ 5 ನಿಮಿಷದಲ್ಲಿ ಎದ್ದು ಇನ್ನೊಂದು 5 ನಿಮಿಷದಲ್ಲಿ ಮುಖನೋ ಅಥವಾ ಸ್ನಾನನೋ ಒಂದು 10 ನಿಮಿಷದಲ್ಲಿ ಮಾಡಿ ಇನ್ನೊಂದು ಅರ್ಧ ಗಂಟೆ ಕೂತ್ ಬಿಟ್ರೆ 1 ಗಂಟೆ ನೀವು ಇಟ್ಬಿಡ್ಬೇಕು. ಅರ್ಧ ಗಂಟೆ ನಾವು ರೆಡಿ ಆಗಕ್ಕೆ, ಇನ್ನೊಂದು ಅರ್ಧ ಗಂಟೆ ಧ್ಯಾನ ಮಾಡಕ್ಕೆ. ಇಷ್ಟು ಇಟ್ಕೋಬಿಟ್ರೆ ಡೈಲಿ ನೀವು 5 ವರ್ಷ ಡಿಗ್ರಿ ಪಡಿತೀರಾ ಧ್ಯಾನದಲ್ಲಿ. ಇಲ್ಲಿ ಏನ್ ಪಡಿಬೇಕು, ದುಡ್ಡು ಕೊಟ್ಬಿಟ್ಟು ಪಡಿತಿರ್ಲ ಆ ಡಿಗ್ರಿ ಅಲ್ಲ, ನಿಜವಾದ ಸನಾತನ ಧರ್ಮದಲ್ಲಿ ದೇವತೆಗಳು ಇರ್ತಕ್ಕಂಥವ್ರ ಸಂಪರ್ಕ ಮಾಡಿ ದೇವರಲ್ಲಿ ಒಂದು ಸರ್ಟಿಫಿಕೇಟ್ ಪಡ್ಕೋತೀರ. ಯಾವ ಸರ್ಟಿಫಿಕೇಟ್ ಅಂದ್ರೆ ಅದು ಸತ್ಯಯುಗಕ್ಕೆ ಹೋಗೋ ಅಂತ ಸರ್ಟಿಫಿಕೇಟ್ ಆಗಿರುತ್ತೆ. ಆ ಸರ್ಟಿಫಿಕೇಟ್ ನೀವು ಮನಸ್ಸಲ್ಲಿ ಪಡ್ಕೋತು ಅಂದ್ರೆ ಯಾವುದೇ ಕಾರಣಕ್ಕೂ ಇಲ್ಲಿ ಇನ್ನು ಏನ್ ನಡೆದ್ರು ಹೆದರ್ಬೇಕಾಗಿಲ್ಲ. ಆ ಸಿಚುವೇಶನ್ ಎಲ್ಲ ದಾಟ್ಬಿಡೋಣ. ಏನೇ ದುಡ್ಡಿನ ಕಷ್ಟ ಬಂದ್ರು ಅಥವಾ ಬೇರೆ ವೈಯಕ್ತಿಕ ಯಾರೇ ತೊಂದರೆ ಕೊಟ್ರು ಅದನ್ನ ಮನಸ್ಸಿಗೆ ಹಾಕೋಬೇಡಿ. ದಿನ ಡೈಲಿ ಈ ಟೈಮನ್ನ ನೀವು ದೇವ್ರಿಗಾಗಿ ನಿಮಗಾಗಿ ಮೀಸಲಿಟ್ಬಿಟ್ರೆ ಆ ವೇಳೆ ನಿಮ್ಗೆ ಮುಂದೆ ಸತ್ಯಯುಗದಲ್ಲಿ ನೀವು ಬದುಕ್ಬೋದು, ನಿಮ್ಮ ಪೀಳಿಗೆನೂ ಬದುಕ್ಬೋದು. ಭೂಮಿ ತಾಯಿ ಕೇಳೋದು ಅದೇ, ಒಳ್ಳೆ ಮಕ್ಕಳು ಬೇಕು, ಒಳ್ಳೆ ಸಂಸಾರ ನಾನು ಸಾಕ್ಬೇಕು ಅಂತ. ಕೆಟ್ಟವ್ರನ್ನೆಲ್ಲ ನನ್ನ ಹತ್ರ ಬಿಡೋದ್ ಬೇಡ, ನನ್ನ ಮಡಿಲಲ್ಲಿ ಒಳ್ಳೆ ಮಕ್ಕಳೇ ಇರಬೇಕು ಅನ್ನೋದನ್ನ ಬಯಸ್ತಾ ಇದ್ದಾರೆ ಇವಾಗ. ಆ ಒಳ್ಳೆ ಮಕ್ಕಳು ನೀವು ಆಗಿರ್ಬೇಕು, ಅದೇ ನನ್ನ ಆಸೆ. ನನ್ನ ಇವತ್ತು
ಈ ಯಾವ್ದಕ್ಕೋಸ್ಕರನು ನಾನು ಸ್ಟಾರ್ಟ್ ಮಾಡಿಲ್ಲ. ಈ ಗ್ರೂಪ್ ಆಯ್ತು ಅಥವಾ ಈ ಮಾಧ್ಯಮದಲ್ಲಿ ತಿಳಿಸ್ತಕ್ಕಂಥದ್ದಾಯ್ತು. ನನಗೆ ಸ್ವಾಮಿ ಒಂದು ವಾಗ್ದಾನ ಕೊಟ್ಟಿದ್ದಾರೆ, ಈ ಕೆಲಸ ನೀವು ಮಾಡಬೇಕು ಅಂತ. ಅದನ್ನ ನಾನ್ ಮಾಡೋ ಅಂತ ಕೆಲಸ ಮತ್ತೆ ಸ್ವಾಮಿ ನನಗೆ ಕೊಟ್ಟಿರ್ತಕ್ಕಂಥ ಕೆಲಸನ ನಿರ್ವಹಿಸಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಆ ಪ್ರಯತ್ನ ನಿಮ್ಮಿಂದ ಸಫಲವಾಗಬೇಕು, ಇಲ್ಲ ಅಂದ್ರೆ ನಿಮ್ಮಿಂದ ವಿಫಲ ಆಗುತ್ತೆ. ಕೆಲವರಿಂದ ವಿಫಲ ಮಾಡಕ್ ಬರ್ತಾರೆ, ಆದ್ರೆ ಸಾಧ್ಯ ಇಲ್ಲ. ಸಫಲ ಅಂತೂ ಎಷ್ಟು ಜನ ಆಯ್ತಾರೆ. ನನಗೆ ಅಷ್ಟೇ ಸಾಕು. ಆ ಭೂಮಿ ತಾಯಿಗೆ ಒಳ್ಳೆ ಮಕ್ಕಳನ್ನ ಆಯ್ಕೆ ಮಾಡಿ ಕಳಿಸ್ಬೇಕು ಅನ್ನೋದೇ ನಮ್ಮ ಗುರಿ, ನಮ್ಮಂತೆಯವ್ರ ಗುರಿ. ಯಾಕೆಂದ್ರೆ ನಾವು ಅವ್ರ ಸೇವೆ ಮಾಡ್ತಾ ಇದೀವಿ, ಅವರು ನಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ, ಅದಕ್ಕೋಸ್ಕರ ಈ ಕೆಲಸ ಮಾಡ್ತಾ ಇದೀವಿ. ಬಹಳ ಸಂತೋಷ ಆಯ್ತು. ಧ್ಯಾನದ ಬಗ್ಗೆ ವಿವರವಾಗಿ ಹೇಳಿದ್ರಿ. ಧ್ಯಾನ ಯಾವ ರೀತಿ ಮಾಡಬೇಕು, ಸರ್ಟಿಫಿಕೇಟ್ ಯಾವ ರೀತಿ ತಗೊಳ್ಬೇಕು, ಧ್ಯಾನದಲ್ಲಿ ಯಾವ ರೀತಿ ನಾವು ಹಂತ ಹಂತವಾಗಿ ನಾವು ಬೆಳಿಬೇಕು ಅಂತ ಹೇಳಿ. ಮೊದಲೇ ಧ್ಯಾನದಲ್ಲಿ ಹೇಳಿದ ಕುತ್ಕೊಳ್ಳಿದ ತಕ್ಷಣ ಧ್ಯಾನ ಬಂದಿದ್ದಲ್ಲ, ಕಲ್ಪನೆಗೂ ಮತ್ತೆ ಪರಮಾತ್ಮನ ವಿಚಾರಗಳಿಗೂ ಯಾವ ರೀತಿ ಕನೆಕ್ಟ್ ಆಗ್ಬೇಕು, ಯಾವಾಗ ನಮ್ಗದು ಪರಮಾತ್ಮ ಯಾವಾಗ ಕನೆಕ್ಟ್ ಆಗ್ತಾನೆ, ಯಾವ ರೀತಿ ನಮ್ಗೆ ಹೇಳ್ತಾರೆ ನಾವು ವಿಚಾರ ಬಹಳ ಚೆನ್ನಾಗಿ ಹೇಳ್ಕೊಟ್ರಿ. ಇನ್ ಮುಂದಿನ ದಿನಗಳಲ್ಲಿ ಸಾಧ್ಯ ಆದ್ರೆ ಪರಮಾತ್ಮ ಯಾವ ರೀತಿ ನಮ್ ಜೊತೆಲಿ ಮಾತಾಡ್ತಾನೆ ಅದು ಇನ್ನೊಂದಷ್ಟು ವಿವರವಾಗಿ ಹೇಳ್ಕೊಟ್ರಿ. ಇನ್ನು ಸ್ವಲ್ಪ ಅನುಕೂಲ ಕುತ್ಕೊಳ್ಳೋದು. ಸ್ವಾಮಿ ಏನು ವಾಗ್ದಾನ ಕೊಡ್ತಾರೆ ಅದನ್ನ ತಿಳಿಸ್ತಾ ಹೋಗ್ತೀನಿ. ತಮಗೂ ಧನ್ಯವಾದಗಳು. ಎಲ್ಲ ವೀಕ್ಷಕರಿಗೂ ನಮಸ್ತೆ. ಎಲ್ಲರಿಗೂ ಧನ್ಯವಾದಗಳು. ಕೋಸಲದ ಅರಸ ದಶರಥ ರಾಮ, ಸತ್ಯ ಧರ್ಮದ ಸಾಕಾರ ನಾಮ. ಅಯೋಧ್ಯೆಯ ಚೈತನ್ಯ ರಘುಕುಲದ ತೇಜ, ಕರುಣೆಯ ಸಾಗರ ಲೋಕಪಾಲಕ ರಾಜ. ಕೋಸಲದ ಅರಸ ದಶರಥ ರಾಮ, ಸತ್ಯ ಧರ್ಮದ ಸಾಕಾರ ನಾಮ.